ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರ. ಏಕಾದಶ ಸ್ತೋತ್ರದಲ್ಲಿ ಮೂರನೇ ಶ್ಲೋಕ. ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಸರ್ವದೇವ ಇತಿ ವಿದಾರಿತಂ ಮಹತ್ತಮಃ ಅಂದರೆ ವಿದಾರಿತಂ ಅಂದರೆ ಸೀಳೋದು. ಪರಮಾತ್ಮ ಏನು ಮಾಡ್ತಾನೆ? ಮಹತ್ತಮಃ ಅಂದರೆ ದೊಡ್ಡದಾದ ಅಜ್ಞಾನ, ಅದನ್ನ ನಾಶ ಮಾಡ್ತಾನೆ ಅಂತ ಅರ್ಥ. ಅಜ್ಞಾನವನ್ನು ನಾಶ ಮಾಡಿ ಜ್ಞಾನವನ್ನು ಕೊಡ್ತಾನೆ ಹಾಗೆ ಅಂತ. ಏನ ತಾದೃಶಂ ಸರ್ವೇ ಚ ತೇ ದೇವಾಶ್ಚ ತೇಷಾಂ ಆದಿ ಕಾರಣಭೂತಂ. ಸರ್ವದೇವಾದಿ ದೇವಸ್ಯ ಎಲ್ಲ ದೇವತೆಗಳಿಗೂ ಕೂಡ ತೇಷಾಂ ದೇವ ಆದಿ, ದೇವತೆಗಳಿಗೆ ಆದಿ ಅಂದರೆ ಕಾರಣೀಭೂತನಾದವ ಅಂತ. ದೇವಾದಿ ಅಂದರೆ ಅದೇ ಅರ್ಥ, ಎಲ್ಲ ದೇವತೆಗಳಿಗೂ ಕಾರಣನಾದವ. ದೇವಸ್ಯ ಅಂದರೆ ಕ್ರೀಡಾದಿ ಗುಣ ವಿಶಿಷ್ಟನಾದ ಅಂತ ಅರ್ಥ. ಸರ್ವದೇವಾದಿ ದೇವಸ್ಯ ಇತ್ಯೇಕಂ ಪದಂ ವ ಆನಂದಸ್ಯ ಪದಂ ವಂದೇ ಅಂತ ಆನಂದ ಸ್ವರೂಪನಾದ ಬ್ರಹ್ಮರುದ್ರಾದಿಗಳಿಂದ ವಂದಿತನಾದ ಪರಮಾತ್ಮನನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಅರ್ಥ. ಉದಾರಮಾದರಾನ್ ನಿತ್ಯಂ ಅನಿಂದ್ಯಂ ಸುಂದರೀಪತೇಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಉದಾರಂ ಆದರಾನ್ ಆದರಾತ್ ನಿತ್ಯಂ ಅನಿಂದ್ಯಂ ಸುಂದರೀಪತೇಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಉದಾರಮಿತಿ ಉದಾರಂ ಮಹತ್ತರವಾದ, ನಿತ್ಯಂ ಅನಿಂದ್ಯಂ ನಿತ್ಯವಾದ, ಸ್ತುತಿಸಲು ಯೋಗ್ಯವಾದ, ಸುಂದರೀಪತೇಹೇ ಸುಂದರಿ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯ ಪತಿಯಾದ, ಆನಂದಸ್ಯ ಪದಂ ಆನಂದ ಸ್ವರೂಪವುಳ್ಳವನಾದ, ಆದರಾತ್ ಭಕ್ತಿಯಿಂದ ಅಂತ ಅರ್ಥ. ಉದಾರಂ ಆದರಾತ್, ಆದರಾತ್ ಅಂದರೆ ಭಕ್ತಿಯಿಂದ ನಮಸ್ಕಾರ ಮಾಡುತ್ತೇನೆ. ಬ್ರಹ್ಮರುದ್ರೇಂದ್ರಾದಿಗಳಿಂದ ವಂದಿತನಾದ ಆ ಪರಬ್ರಹ್ಮನಿಗೆ, ಪರಬ್ರಹ್ಮನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತೇನೆ ಅಂತ ಆದರಪೂರ್ವಕ ನಮಸ್ಕಾರ. ಉದಾರಮಾದರಾನ್ ನಿತ್ಯಂ ಅನಿಂದ್ಯಂ ಸುಂದರೀಪತೇಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.